ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ದರ್ಶನ್ಗೆ ಕೋರ್ಟ್ ಏನೋ ಮಧ್ಯಂತರ ಜಾಮೀನನ್ನು ನೀಡಿ ಚಿಕಿತ್ಸೆ ಪಡೆಯಲಿಕ್ಕೆ ಅವಕಾಶವನ್ನು ಕೊಟ್ಟಾಯಿತು. ಆದರೆ ಇದೀಗ ತನಿಖೆಯನ್ನು ನಡೆಸಿದಂಥ ಪೊಲೀಸರು ಕೂಡ ಮಧ್ಯಂತರ ಜಾಮೀನು ಕೊಟ್ಟಂಥ ಕೋರ್ಟ್ ವಿರುದ್ಧ, ಅವರ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ಮುಂದಾಗಲಿದ್ದಾರೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಏರಲಿದ್ದಾರೆ. ಸರ್ಜರಿ ಅಂತ ನೋವಲ್ಲಿ ಕುಂಟುತ್ತಾ ನಡೀತಾ ಇರೋ ದರ್ಶನ್ಗೆ ಈಗಲೂ ಕೂಡ ನೆಮ್ಮದಿ ಇಲ್ಲ ಎನ್ನುವಂತಾಗಿದೆ. ಏನಾದರೂ ಪೊಲೀಸರು ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹೇರಿಬಿಟ್ರೆ ಅದಾದ ನಂತರ ಮತ್ತೆ ಅವರು ಜೈಲು ಪಾಲಾಗಬೇಕಾಗಿ ಬರುತ್ತೆ. ಸ್ನೇಹಿತರೆ, ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಅನುಭವಿಸಿದಂಥ ಕಷ್ಟ ಒಂದೇ ಇಡಲ್ಲ. ಆರಂಭದಲ್ಲಿ ಇಂಡಿಯನ್ ಟಾಯ್ಲೆಟ್ಗೆ ಹೋಗಲಿಲ್ಲ, ಅದಾದ ಮೇಲೆ ವೆಸ್ಟರ್ನ್ ಚೇರ್ಗೆ ಡಿಮ್ಯಾಂಡ್ ಮಾಡಿದ್ರು, ಅದು ಕೂಡ ಬಂತು. ಅದಾದ ನಂತರ ಬೆನ್ನು ನೋವಿನ ಸಮಸ್ಯೆಯಿಂದಾಗಿ ಬೆಡ್ ಕೂಡ ತರಿಸ್ಕೊಂಡ್ರು. ಆದರೂ ಬೆನ್ನು ನೋವು ವಿಪರೀತ ಅವ್ರನ್ನ ಕಾಡಲಿಕ್ಕೆ ಶುರು ಮಾಡ್ತು. ಅವರ ಜೀವವನ್ನು ಹಿಂಡೋಕೆ ಶುರು ಮಾಡಿದ್ದೇ ತಡ ಮತ್ತೆ ಕೋರ್ಟ್ಗೆ ಅವರ ಪರ ವಕೀಲರಿಂದ ಮಧ್ಯಂತರ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಅದು ವೈದ್ಯಕೀಯ ಚಿಕಿತ್ಸೆಗೋಸ್ಕರ. ಅದೃಷ್ಟವಶಾತ್ ಕೋರ್ಟ್ ಕೂಡ ಇದನ್ನೆಲ್ಲವನ್ನು ಕೂಡ ಕನ್ಸಿಡರ್ ಮಾಡಿ 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನು ಕೊಡ್ತು. ಅದು ಕೂಡ ಕೆಲವೊಂದು ಷರತ್ತುಗಳನ್ನು ವಿಧಿಸಿ. ಮಾಧ್ಯಮಗಳ ವಿರುದ್ಧ ಹೇಳಿಕೆ ನೀಡೋ ಹಾಗಿಲ್ಲ, ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವುದೇ ಪೋಸ್ಟ್ ಹಾಕುವಂತಿಲ್ಲ, ಸರ್ಜರಿಯ ರಿಪೋರ್ಟ್ಗಳನ್ನು ಪ್ರತಿ ವಾರ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಅಂತ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು. ಹಾಗೋ ಹೀಗೋ ಜೈಲಿಂದ ಹೊರಬಂದಿರೋ ದರ್ಶನ್ ಬೆಂಗಳೂರಿನ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಸದ್ಯ ಅವರ ಬೆನ್ನು ನೋವನ್ನು ಕಡಿಮೆ ಮಾಡಲಿಕ್ಕೆ ಫಿಸಿಯೋಥೆರಪಿ ಚಿಕಿತ್ಸೆ ಕೂಡ ನಡೀತಾ ಇದೆ. ಈ ನಡುವೆ ಅವರ ಬೆನ್ನು ಹುರಿಯಲ್ಲಿ ಸಮಸ್ಯೆ ಇದೆ, ಆದರೆ ಸರ್ಜರಿಯನ್ನು ಮಾಡಿಸ್ತಾರಾ ಇಲ್ವೋ ಇನ್ನೂ ಕೂಡ ಗೊತ್ತಾಗಿಲ್ಲ. ಇದರ ನಡುವೆ ಈಗ ಪೊಲೀಸ್ ಇಲಾಖೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಮುಂದಾಗಿ ಬಿಟ್ಟಿದೆ. ರೇಣುಕಾ ಸ್ವಾಮಿಯನ್ನು ಬರ್ಬರವಾಗಿ ಹತ್ಯೆಗೈದಿರೋ ಗ್ಯಾಂಗ್ನಲ್ಲಿ ಒಬ್ಬ ಆರೋಪಿಯಾಗಿರೋ ದರ್ಶನ್ಗೆ ಮಧ್ಯಂತರ ಜಾಮೀನು ಕೊಟ್ಟಿರೋ ಈ ಹೈಕೋರ್ಟ್ನ ಆದೇಶವನ್ನು ಪ್ರಶ್ನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಪೊಲೀಸರು. ಅದು ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಕರ್ನಾಟಕ ಪೊಲೀಸರು ಅಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಈ ಮೂಲಕ ದರ್ಶನ್ಗೆ ಒಂದು ಕಡೆ ಅತ್ತ ಧರಿ ಇತ್ತ ಪುಲಿ, ಹೇಗಾದರೂ ಮಾಡಿ ಒಂದು 6 ವಾರಗಳ ಕಾಲ ಇಲ್ಲೇ ತಳ್ಳಿಬಿಡೋಣ, ಜೊತೆಗೆ ಇನ್ನೂ ಕೂಡ ಈ ಜಾಮೀನು, ಈ ಬೇಲ್ನ ಪೀರಿಯಡ್ ಇದೆಯಲ್ಲ ಅದನ್ನು ಮುಂದೂಡೋಣ ಅನ್ನೋ ಒಂದು ಪ್ಲ್ಯಾನ್ನಲ್ಲಿ ಇದ್ರೋ ಏನೋ ಗೊತ್ತಿಲ್ಲ. ಇತ್ತ ಸುಪ್ರೀಂ ಕೋರ್ಟ್ನಲ್ಲಿ ಈ ರೀತಿಯಾದಂಥ ಅರ್ಜಿಯನ್ನು, ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ಮುಂದಾಗಿ ಬಿಟ್ಟಿದ್ದಾರೆ. ಆ ಕಡೆ ಹೋದರೆ ಬಳ್ಳಾರಿ ಜೈಲು, ಈ ಕಡೆ ಹೋದರೆ ಪೊಲೀಸರ ಕಾಟ. ಒಂದು ಕಡೆ ನೆಮ್ಮದಿಯಿಂದ 6 ವಾರಗಳ ಕಾಲವಾದರೂ ಸರ್ಜರಿ ನೆಪದಲ್ಲಿ ಚಿಕಿತ್ಸೆಯನ್ನು ಪಡೆದು ವಾಪಸ್ ಜೈಲಿಗೆ ಹೋಗೋ ತವಕದಲ್ಲಿದ್ದರು. ಆದರೆ ಈ ನಡುವೆ ಪೊಲೀಸರ ಈ ನಡೆಯಿಂದ ಸರ್ಜರಿ ಇಲ್ಲದೆ ಮತ್ತೆ ಜೈಲಿಗೆ ಹೋಗೋ ಪರಿಸ್ಥಿತಿ ಎದುರಾಗಬೇಕಾಗಿದೆ. ದರ್ಶನ್ ಇನ್ನೂ ಕೂಡ ಸರ್ಜರಿ ಮಾಡಿಸಿಲ್ಲ, ಅದ್ರ ಕುರಿತಾಗಿ ರಿಪೋರ್ಟ್ ಕೂಡ ನ್ಯಾಯಾಧೀಶರ ಬಳಿ ತಲುಪಿಲ್ಲ. ಈ ನಡುವೆ ಸುಪ್ರೀಂ ಕೋರ್ಟ್ ಏನಾದರೂ ಹೈಕೋರ್ಟ್ ಆದೇಶವನ್ನು ರದ್ದುಪಡಿಸಿಬಿಟ್ರೆ, ವಜಾ ಮಾಡಿಬಿಟ್ರೆ ನೆಮ್ಮದಿಯಿಂದ ನಿಟ್ಟುಸಿರು ಬಿಡ್ತಾ ಇದ್ದಂಥ ದರ್ಶನ್ಗೆ ಸಂಕಷ್ಟ ಎದುರಾಗಲಿದೆ. ಸದ್ಯ ಈ ಕುರಿತಾಗಿ ಗೃಹ ಸಚಿವರು ಕೂಡ ಅಚ್ಚರಿಯ ಹೇಳಿಕೆಯನ್ನು ಕೂಡ ಬಾಯ್ಬಿಟ್ಟಿದ್ದಾರೆ. ಸ್ನೇಹಿತರೆ, ಸುಪ್ರೀಂ ಕೋರ್ಟ್ನಲ್ಲಿ ಪೊಲೀಸರು ಮೇಲ್ಮನವಿ ಸಲ್ಲಿಸಲು ಆರಂಭದಲ್ಲಿ ಗೃಹ ಇಲಾಖೆಯ, ಅಂದರೆ ಕರ್ನಾಟಕದ ಗೃಹ ಇಲಾಖೆಯ ಅನುಮತಿಯನ್ನು ಪಡೆಯಬೇಕು, ಪರ್ಮಿಷನ್ ಪಡೆಯಬೇಕು. ಈ ನಿಟ್ಟಿನಲ್ಲಿ ಈಗಾಗಲೇ ಕರ್ನಾಟಕದ ಗೃಹ ಸಚಿವರಿಗೆ ಒಂದು ಪತ್ರವನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಕೂಡ ಬರೆದಿದ್ದಾರೆ. ಈ ಸಂಬಂಧವಾಗಿ ಗೃಹ ಸಚಿವರಾದ ಪರಮೇಶ್ವರ್ ಅವರೇ ಮಾಧ್ಯಮಗಳ ಮುಂದೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟರು. ಈ ಕುರಿತು ಇಲಾಖೆಯ ಕಾರ್ಯದರ್ಶಿಗಳು ತೀರ್ಮಾನವನ್ನು ತೆಗೆದುಕೊಳ್ತಾರೆ, ಅವರಿಗೆ ಬಿಟ್ಟಿದ್ದೇವೆ. ಮೇಲ್ಮನವಿ ಸಲ್ಲಿಸೋಕೆ ಅವಕಾಶ ಇದ್ದರೆ ಕ್ರಮ ತೆಗೆದುಕೊಳ್ಳಿ, ನಾನು ಕೂಡ ಸೂಚನೆಯನ್ನು ಕೊಡ್ತೀನಿ ಅಂತ ಹೇಳಿ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಹೇಳಿಬಿಟ್ರು. ಒಂದು ವೇಳೆ ಈ ಅವಕಾಶವಿದ್ದಲ್ಲಿ ತಪ್ಪದೆ ಪೊಲೀಸ್ ಇಲಾಖೆ ಹೈಕೋರ್ಟ್ ತೀರ್ಮಾನದ ವಿರುದ್ಧ, ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಲೇರುತ್ತೆ. ಆನಂತರ ವಿಚಾರಣೆಗೆ ಬಂದು ಏನು ಬೇಕಾದರೂ ಬದಲಾವಣೆಗಳಾಗಬಹುದು. ದರ್ಶನ್ ಮತ್ತೆ ಜೈಲಿಗೆ ವಾಪಸ್ ಆಗಲೂಬಹುದು. ಕೇವಲ ಅನಾರೋಗ್ಯದ ವಿಚಾರವಾಗಿ ತುರ್ತು ಜಾಮೀನು ನೀಡಿದ್ದಂಥ ಕೋರ್ಟ್ ವೈದ್ಯಕೀಯ ಕಾರಣಗಳಿಗೆ ಒಂದು ಅವಕಾಶವನ್ನು ಕಲ್ಪಿಸಿತ್ತು. ಚಿಕಿತ್ಸೆಯ ನೆಪವೊಡ್ಡಿ ಹೀಗೆ ಇನ್ನಷ್ಟು ಕಾಲ ಹೊರಗೆ ಬೇಲ್ ತಳ್ತಾರೆ ಅಂತ ನಾವೆಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇದ್ವಿ. ಆದರೆ ಇದೀಗ ದರ್ಶನ್ಗೆ ಅದು ಕೂಡ ಉರುಳಾಗಿರೋದು. ಸ್ನೇಹಿತರೆ, ಇದರ ಹೊರತಾಗಿಯೂ ಕೂಡ ಈ ಒಂದು ಕೇಸ್ನಲ್ಲಿ, ಕೊಲೆ ಕೇಸ್ನಲ್ಲಿ ಸದ್ಯ ಜಾಮೀನಿನ ಮೇಲೆ ಹೊರಗಡೆ ಇರುವ ನಟ ದರ್ಶನ್ ಮತ್ತು ಈ ಬಿಗ್ ಬಾಸ್ ಖ್ಯಾತಿಯ ಲಾಯರ್ ಜಗದೀಶ್ ನಡುವೆ ಒಂದಿಷ್ಟು ಸಮರ ನಡೀತಲೇ ಇದೆ. ಅದು ಹಲವು ತಿಂಗಳುಗಳಿಂದ ನಡೀತಾ ಇದೆ. ದರ್ಶನ್ ವಿರುದ್ಧ ಜಗದೀಶ್ ಅವರು ಹೇಳಿಕೆ ನೀಡೋದ್ರ ಕುರಿತಾಗಿ, ಜೊತೆಗೆ ಇದೇ ದರ್ಶನ್ ಮತ್ತು ಅವರ ಅಭಿಮಾನಿಗಳು ಜಗದೀಶ್ ವಿರುದ್ಧ ಕೆಲವೊಂದು ಕೆಟ್ಟ ಪದಗಳನ್ನು ಬಳಸಿ ಟೀಕೆ ಮಾಡ್ತಾ ಇರೋದ್ರ ಕುರಿತಾಗಿ ಒಂದಿಷ್ಟು ಸೋಷಿಯಲ್ ಮೀಡಿಯಾ ವಾಕ್ ಸಮರ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಜಗದೀಶ್ ಅವರು ನಟ ದರ್ಶನ್ ಹಾಗೂ ಅವರ ಅಭಿಮಾನಿಗಳ ವಿರುದ್ಧವಾಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಕೋಡಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ.
ದರ್ಶನ್ ಅಭಿಮಾನಿಗಳಿಂದ ನನಗೆ ಮತ್ತು ನನ್ನ ಕುಟುಂಬಕ್ಕೆ ಬೆದರಿಕೆ ಇದೆ. ಕಳೆದ 2 ದಿನಗಳಲ್ಲಿ 1000ಕ್ಕೂ ಅಧಿಕ ಸಲ ಬೆದರಿಕೆ ಕರೆಗಳು ಬರ್ತಾ ಇವೆ ಅಂತ. ಇದೇ ರೀತಿಯಾಗಿ ಇಂದ್ರಜಿತ್ ಲಂಕೇಶ್ಗೂ ಕೂಡ ಆಗಿತ್ತು. ಕಂಟಿನ್ಯೂಯಸ್ ಕಾಲ್ಗಳು ಬರ್ತಾ ಇದ್ವು. ಅದೇ ರೀತಿಯಾಗಿ ಲಾಯರ್ ಜಗದೀಶ್ ಅವರು ದರ್ಶನ್ ವಿರುದ್ಧವಾಗಿ ಮಾತನಾಡಿದ್ದಕ್ಕಾಗಿ ಅವ್ರ ನಂಬರ್ಗಳು ಯಾವುದೋ ಒಂದು ದರ್ಶನ್ ಅಭಿಮಾನಿಗಳ ಸಂಘದ ಗ್ರೂಪ್ನಲ್ಲಿ ಶೇರ್ ಆಗಿರ್ಬೋದು. ಅವರೆಲ್ಲರೂ ಕೂಡ ಈ ರೀತಿಯ ಕಂಟಿನ್ಯೂಯಸ್ ಕಾಲ್ ಮಾಡ್ತಾ ಇರ್ಬೋದು. ದರ್ಶನ್ ಅಭಿಮಾನಿ ಒಬ್ಬ ರಿಷಿ ಎಂಬಾತ ಇದೇ ಲಾಯರ್ ಜಗದೀಶ್ ಅವ್ರಿಗೆ ಫೋನ್ ಮಾಡಿ ಕೊಲೆ ಬೆದರಿಕೆ ಕೂಡ ಹಾಕಿದ್ದಾನಂತೆ. ಇದಕ್ಕೆ ಕಾರಣ ಸದ್ಯ ಆಸ್ಪತ್ರೆಗೆ ದಾಖಲಾಗಿರ್ತಕ್ಕಂಥ ದರ್ಶನ್ ಅವರ ಒಂದು ಗ್ರೀನ್ ಸಿಗ್ನಲ್ಲೇ ಕಾರಣ ಅಂತಲೂ ಕೂಡ ಲಾಯರ್ ಜಗದೀಶ್ ಅವರು ಒಂದು ಲೈವ್ ಬಂದು ವಿಡಿಯೋ ಕೂಡ ಮಾಡಿಬಿಟ್ಟಿದ್ದಾರೆ. ರಾಜ್ಯದಾದ್ಯಂತ ದರ್ಶನ್ಗೆ ಅಭಿಮಾನಿಗಳಿದ್ದಾರೆ. ನನಗೆ ಮತ್ತು ನನ್ನ ಕುಟುಂಬಕ್ಕೆ ರಕ್ಷಣೆ ಬೇಕು. ದರ್ಶನ್ ಹಾಗೂ ಆ ರಿಷಿ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ ಜಗದೀಶ್ ಅವರು ಒಂದು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಇದೇ ಲಾಯರ್ ಜಗದೀಶ್ ಅವರು ವಿಡಿಯೋ ಮಾಡ್ತಾ ದರ್ಶನ್ ಅವರ ವಿರುದ್ಧವಾಗಿ ಕಟುವಾಗಿ ಟೀಕಿಸಿದ್ರು. ನೀನು ಯಾವ ಬಾಸ್ಲೆ ಜಲಗಾರ ಕೈಯಲ್ಲಿ ಮಾಡಿಸ್ತೀಯ, ನಿಂಗೂ ಹಾಗೆ ಮಾಡಿಸ್ಬಿಡ್ತೀನಿ ಅಂತ. ಜೊತೆಗೆ ಮುಂದುವರೆದು ಹಂಸ ಎದೆ ಮೇಲೆ ಕಾಲಿಟ್ಟರೆ ನಾನು ಕುತ್ತಿಗೆ ಮೇಲೆ ಕಾಲಿಡ್ತೀನಿ, ಅಷ್ಟು ದೊಡ್ಡ ಗೂಂಡಾನ ನೀನು, ನಾನೇ ನಿಮಗೆ ವೆಪ್ಪನ್ ಅಂತ ಎಲ್ಲ ಗುಡುಗು ಬಿಟ್ಟಿದ್ರು. ಇದು ಒಂದಿಷ್ಟು ದರ್ಶನ್ ಅವರ ಅಭಿಮಾನಿಗಳಿಗೂ ಕೂಡ ಮುಜುಗರ ತರಿಸಿತ್ತು. ಅದಕ್ಕೋಸ್ಕರ ಅವರು ಕೂಡ ತಮ್ಮದೇ ಆದ ರೀತಿಯಲ್ಲಿ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಇದ್ರ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋವನ್ನು ಕೂಡ ಲಾಯರ್ ಜಗದೀಶ್ ಅವರು ಹರಿಬಿಟ್ಟಿದ್ದಾರೆ. ವಿಜಯಲಕ್ಷ್ಮಿ ಅವ್ರ ಕುರಿತಾಗಿ ಅವ್ರನ್ನ ಉದ್ದೇಶಿಸಿ ಒಂದು ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಆರಂಭದಲ್ಲಿ ಅದು ವಿಜಯಲಕ್ಷ್ಮಿ ಅವರಿಗೆ ಕ್ಷಮೆ ಕೇಳೋ ರೀತಿಯಾಗಿದೆ, ಆದರೆ ಆ ರೀತಿಯಾಗಿ ಮಾತನಾಡಿಲ್ಲ ಅವರು. ಬದಲಿಗೆ ತಮ್ಮ ಮತ್ತು ಪತ್ನಿ ಮಕ್ಕಳ ವಿಷಯಕ್ಕೆ ದರ್ಶನ್ ಅವರು ಬಂದರೆ ಸುಮ್ಮನಿರಲ್ಲ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ದರ್ಶನ್ ಅವ್ರನ್ನ ಏಕವಚನದಲ್ಲೇ ಮಾತನಾಡಿಸ್ತಾ ವಾಗ್ದಾಳಿ ಮಾಡ್ತಾ ತಮ್ಮನ್ನು ಪ್ರೀತಿಸಿದವರ ಅಂದರೆ ತನ್ನ ಫ್ಯಾಮಿಲಿಯವ್ರ ವಿಚಾರಕ್ಕೆ ಬಂದರೆ ನಾನು ಕೂಡ ಬಾಹುಬಲಿ ಆಗಬೇಕಾಗುತ್ತೆ. ನೋಡಮ್ಮ ವಿಜಯಲಕ್ಷ್ಮಿ, ಯಾರೋ ಶಿಷ್ಯಂದ್ರಿಗೆ ಹೇಳಿ ವಿಡಿಯೋ ಮಾಡಿಸಿ ಹಾಕಿದ್ದ ನಿನ್ನ ಗಂಡ, ನಿನ್ನ ಬಗ್ಗೆ ಇಷ್ಟು ಒಳ್ಳೆಯದು ನಾನು ಮಾತನಾಡ್ತೀನಿ, ಆದರೆ ನನ್ನ ಹೆಂಡತಿ ಮಕ್ಕಳ ವಿಷಯಕ್ಕೆ ನಿನ್ನ ಗಂಡ ಮತ್ತು ಅವನ ಶಿಷ್ಯಂದ್ರು ಬಂದರೆ ಏನು ಹಾಕ್ತೀನೋ ಗೊತ್ತಿಲ್ಲ, ಏನು ಬೇಕಾದರೂ ಆಗ್ಬೋದು, ನಾನು ಬಾಹುಬಲಿ ಆಗಿಬಿಡ್ತೀನಿ, ಎಚ್ಚರಿಕೆ. ನಾನು ಪ್ರೀತಿ ಮಾಡೋರನ್ನ ಮುಟ್ಟಿದ್ರೆ ನಾನು ಜಗದೀಶ್ ಆಗಿರೋಲ್ಲ, ಬಾಹುಬಲಿ ಆಗ್ತೀನಿ, ಕೇರೇ ಮಾಡಲ್ಲ, ನನ್ನ ಶಕ್ತಿ ಏನು ಅಂತ ತೋರಿಸ್ತೀನಿ ಅಂತಲೂ ಕೂಡ ಹೇಳಿಬಿಟ್ಟಿದ್ದಾರೆ. ಜೊತೆಗೆ ಕನ್ನಡ ಇಂಡಸ್ಟ್ರಿ ಬಾಸ್ ದರ್ಶನ್ ಅಂತೆ ಮೆಡಿಕಲ್ ಬೇಲ್ ಮೇಲೆ ಹೊರಗಿದ್ದಾನೆ ಹೆಸರು ಹೇಳ್ಕೊಂಡು ನನಗೆ ಧಮಕಿ ಹಾಕ್ತಾರೆ, ದರ್ಶನ್ ಬಗ್ಗೆ ಏಕವಚನದಲ್ಲಿ ಮಾತಾಡ್ತೀಯಾ, ಮರ್ಡರ್ ಆಗ್ತೀಯಾ ಅಂತ ಹೇಳಿ ಮೆಸೇಜ್ ಎಲ್ಲ ಬರ್ತಾ ಇವೆ ಅಂತ ಹೇಳಿ ದರ್ಶನ್ ಅವರು ಆರೋಪ ಮಾಡಿರೋದು. ಸಾವಿರಾರು ಕರೆಗಳು ನಿತ್ಯ ಬರ್ತಾ ಇದ್ದಾವಂತೆ. ಜೊತೆಗೆ ದರ್ಶನ್ ಹಾಗೂ ರಚಿತಾರಾಮ್ ಬಗ್ಗೆ ಮಾತನಾಡ್ತೀಯಾ, ಕನ್ನಡ ಇಂಡಸ್ಟ್ರಿಲಿ ಹೇಗೆ ಬೆಳಿತೀಯೋ ನೋಡ್ತೀವಿ ಅಂತೆಲ್ಲ ಬೆದರಿಕೆಗಳನ್ನು ಹಾಕ್ತಾ ಇದ್ದಾರೆ. ಇದು ಒಂದಿಷ್ಟು ರೀತಿಯಲ್ಲಿ ದರ್ಶನ್ ಮತ್ತು ಲಾಯರ್ ಜಗದೀಶ್ ಅವರ ನಡುವೆ ಅಭಿಮಾನಿಗಳು ಎಂಟ್ರಿ ಕೊಟ್ಟು ಅವರಿಬ್ಬರ ನಡುವೆ ಇನ್ನೊಂದಿಷ್ಟು ವೈಮನಸ್ಸು ಉಂಟಾಗಲಿಕ್ಕೂ ಕೂಡ ಕಾರಣವಾಗ್ತಾ ಇದೆ. ಅದೇನೇ ಇರಲಿ, ದರ್ಶನ್ ಅವರು ಸರ್ಜರಿಯನ್ನು ಮಾಡಿಸಿಲ್ಲ, ಅದರ ಕುರಿತಾಗಿಯೂ ಕೂಡ ಕೋರ್ಟ್ಗೆ ರಿಪೋರ್ಟ್ ಕೂಡ ಹೋಗಿಲ್ಲ. ಇದರ ನಡುವೆ ಸುಪ್ರೀಂ ಕೋರ್ಟ್ನಲ್ಲಿ ಪೊಲೀಸರು ಮೇಲ್ಮನವಿಯನ್ನು ಸಲ್ಲಿಸಿಬಿಟ್ರೆ, ಅಲ್ಲಿ ವಿಚಾರಣೆಗೆ ಬಂದುಬಿಟ್ರೆ ಮತ್ತೆ ಏನೆಲ್ಲ ಆಗಬಹುದು ದರ್ಶನ್ ಕುರಿತಾಗಿ ಅನ್ನೋ ಒಂದಿಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ, ಧನ್ಯವಾದ.